ಹಾಗಾದ್ರೆ ಕದ್ದ ಚಿನ್ನವನ್ನ ಮಾರಾಟ ಮಾಡಿದಂತಹ ಬಂಗಾರದ ಅಂಗಡಿಗೆ ಈಗ ಎಸ್ಐಟಿ ಟೀಮ್ ಎಂಟ್ರಿ ಕೊಟ್ಟಿದೆ. ಈ ಅಂಗಡಿಯ ಮಾಲೀಕರನ್ನ ವಿಚಾರಣೆಗೊಳಪಡಿಸುವುದಕ್ಕೆ ಮುಂದಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನನಗೆ ಇದು ಕದ್ದ ಚಿನ್ನ ಅಂತ ಗೊತ್ತಿರಲಿಲ್ಲ, ಹೀಗಾಗಿ ನಾನು ಚಿನ್ನವನ್ನ ಖರೀದಿ ಮಾಡಿದೆ. ಶಬರಿಮಲೆಯಲ್ಲಿ ಕಳ್ಳತನವಾದ ಚಿನ್ನ ಅಂತ ಗೊತ್ತಿದ್ದಿದ್ರೆ ನಾನು ಅದನ್ನ ಮುಟ್ತಿರ್ಲಿಲ್ಲ. ಖರೀದಿಸಿದ 470 ಗ್ರಾಂ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ ಗೋವರ್ಧನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಗತ್ಯ ಬಿದ್ದರೆ ವಿಚಾರಣೆಯನ್ನ ಫೇಸ್ ಮಾಡುವುದಕ್ಕೆ ನಾನು ರೆಡಿ, ಕೇರಳಕ್ಕೂ ಕೂಡ ಬರ್ತೀನಿ ಅಂತ ಹೇಳಿ ಎಸ್ಐಟಿ ಮುಂದೆ ಚಿನ್ನದಂಗಡಿಯ ಮಾಲೀಕ ಗೋವರ್ಧನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನೇನಿದ್ದಾನೆ, ಈತ ಉದ್ದಮ್ ಜ್ಯುವೆಲರ್ಸ್ಗೆ ಬಂದು 476 ಗ್ರಾಂ ಚಿನ್ನವನ್ನು ಮಾರಾಟ ಮಾಡಿರ್ತಾನೆ. ಅದರ ಮೂಲವನ್ನು ಕೆದಕುವಂತಹ ಕೆಲಸಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಅದಾದಮೇಲೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು. ನಮ್ಮ ಜೊತೆಗೆ ಸ್ವತಃ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ರೊದ್ದಮ್ ಜ್ಯುವೆಲರಿ ಶಾಪ್ನ ಮಾಲೀಕರಾದಂಥ ಗೋವರ್ಧನ್ ಅವರು, ಅಂದರೆ ಈಗ ಕೇರಳದ ಎಸ್ಐಟಿ ತಂಡದ ವಿಚಾರಣೆಯನ್ನು ಎದುರಿಸಿರುವಂಥವ್ರು ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಫಸ್ಟ್ ರಿಯಾಕ್ಷನ್ ಏನು ಸರ್ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ? ಸರ್, ಈ ಬೆಳವಣಿಗೆ ಮೊನ್ನೆ ಲಾಸ್ಟ್ ಮಂತಿಂದ ಹೊರಗಡೆ ಬಂದಿದೆ. ಅದಕ್ಕಿಂತ ಮುಂಚೆ ಇದ್ರ ಮಾಹಿತಿ ನಮಗೇನಿಲ್ಲ. ಬೇಸಿಕ್ ನಾನು 35 ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಭಕ್ತ. ನಾನು 2005, 6, 7ರಿಂದ ನಾನು ಅಯ್ಯಪ್ಪ ಸ್ವಾಮಿಗೆ ಡೊನೇಷನ್ ಮಾಡ್ಕೊತಾನೆ ಬಂದಿದ್ದೀನಿ. ಇದೊಂದೇ ಅಲ್ಲ, ಟೆಂಪಲ್ಗೆ, ಶಬರಿಮಲೆ ಟೆಂಪಲ್ಗೆ ಸಾಕಷ್ಟು ದೇಣಿಗೆ ಮಾಡಿದ್ದೀನಿ. 2019ರಲ್ಲಿ ನಮಗೆ ಉನ್ನಿಕೃಷ್ಣನ್ ಪೊಟ್ಟಿ ಅವ್ರ ಕಡೆಯಿಂದ ಒಂದು ಅವಕಾಶ ಬಂತು. ಏನು ಅವಕಾಶ ಬಂತಂದರೆ, ಹಳೆ ಬಾಗಿಲು, ಮೇನ್ ಬಾಗಿಲು, ಶ್ರೀಕೋವಿಲ್ ಬಾಗಿಲಿದೆಯಲ್ಲ, ಆ ಬಾಗಿಲು ಪ್ರಾಬ್ಲಮ್ ಇದೆ, ಅಲ್ಲಿ ಗ್ಯಾಪ್ ಬರ್ತಾ ಇದೆ. ಹಳೆ ಬಾಗಿಲಾಗಿರೋದ್ರಿಂದ ಪ್ರಾಬ್ಲಮ್ ಬರ್ತಾ ಇದೆ, ಸರ್ಪಗಳು, ಇಲಿ ಎಲ್ಲ ಹೋಗ್ತಾ ಇದೆ ಅಂತೇಳಿ ಅಲ್ಲಿ ಇರೋ ತಂತ್ರಿಗಳು, ಮೇಲ್ಶಾಂತಿಗಳು ಮತ್ತು ಅಲ್ಲಿ ಟೆಂಪಲ್ ಬೋರ್ಡ್ ಅವರು ನಿರ್ಧಾರ ಮಾಡಿದ್ದಾರೆ. ಅದನ್ನು ಬಾಗಿಲು ಹೊಸದು ಮಾಡಿ ಫಿಕ್ಸ್ ಮಾಡ್ಬೇಕನ್ನೋ ವಿಚಾರ ಬಂದವಾಗ ನನಗೆ ಉನ್ನಿಕೃಷ್ಣನ್ ಪೊಟ್ಟಿ ಅವ್ರ ಕಡೆಯಿಂದ ಒಂದು ಅವಕಾಶ ಬಂತು. ಅವಕಾಶ ಏನು ಬಂತಂದರೆ, ಸ್ವಾಮಿ ನಿಮಗೆ ಇದು ಹೊಸ ಬಾಗಿಲು ಶಬರಿಮಲೆದು ಮಾಡೋದಿದೆ, ನಿಮಗೇನಾದ್ರು ಅವಕಾಶ ಇದ್ದರೆ ನಿಮ್ಮ ಕಡೆಯಿಂದ ಡೊನೇಷನ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಹಂಗಾಗಿ ನಾನು ಅದನ್ನು ಡೊನೇಷನ್ ಮಾಡೋಕ್ಕೆ, ಅದು ನನ್ನ ಒಂದು ಭಾಗ್ಯ ಅಂತ ತಿಳ್ಕೊಂಡು, ನಮ್ಮ ಜೀವನದಲ್ಲಿ ಅದೃಷ್ಟ ಅಂತ ತಿಳ್ಕೊಂಡು ಮಾಡಿದೆ. ಇದು ನಡೆದಿದ್ದ ವಿಚಾರ. ಇದು ಬಂದಾವಾಗೆ ಕೋಟ್ಯಾನುಗಟ್ಟಲೆ ಜನರು ಶಬರಿಮಲೆಗೆ ಹೋಗ್ತಾರೆ ಪ್ರತಿ ವರ್ಷ. ಇಷ್ಟು ಜನರಲ್ಲಿ ನನಗೆ ಅಯ್ಯಪ್ಪ ನನ್ನನ್ನು ಆರಿಸ್ಕೊಂಡಿದ್ದ, ನನ್ನ ಒಂದು ಜೀವನದಲ್ಲಿ ಒಂದು ಸೊಳ್ಳೆ ಖುಷಿ ಸಂದರ್ಭ ಬಂದು ನಾವು ಅದನ್ನು ಒಪ್ಕೊಂಡು ಅದನ್ನು ಕಟ್ಟಿಗೆ ಕೇರಳದಲ್ಲಿ ಖರೀದಿ ಮಾಡಿ ಅದನ್ನು ಬೆಂಗಳೂರು ಶ್ರೀರಾಮ್ಪುರ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ತಂದು ಅದನ್ನು ಕಟ್ಟಿಗೆ ಬಾಗಿಲು ರೆಡಿ ಮಾಡಿ ಕಾಪರ್ ವರ್ಕ್ ಮಾಡಿ ಅದನ್ನು ಚಿನ್ನ ಲೇಪಿತ ಮಾಡಿ ತಂದು ಬಳ್ಳಾರಿಗೆ ತಂದು ನಮ್ಮ ಅಂಗಡಿಯಲ್ಲಿಟ್ಟು ಸಾರ್ವಜನಿಕರಿಗೆ 1000 ಜನಕ್ಕೆ ಕರೆದು ಪೂಜೆ ಮಾಡಿಸಿ, ಆ ಪೂಜೆ ಆದಮೇಲೆ ಅದನ್ನು ತೊಗೊಂಡೋಗಿ ಶಬರಿಮಲೆಗೆ ಹೋಗಿ ಕೊಟ್ಟು ಬಂದ್ವಿ. ಸರಿ, ಕೊಟ್ಟು ಎಷ್ಟು ಚಿನ್ನ ನಿಮಗೆ ಕೊಟ್ಟಿದ್ರು ಮತ್ತು ಹಣದ ವಹಿವಾಟೆಲ್ಲ ಹೆಂಗಾಗಿತ್ತು? ಇದು SIT ತನಿಖೆ ಇರೋದ್ರಿಂದ ನಾನು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡೋಕ್ಕಾಗಲ್ಲ. ಇದು ಬಾಗಿಲು ವಿಚಾರ, ಇದು ಡೋನರ್ ಸರ್, ಇದು ಆ್ಯಸ್ ಅ ಡೋನರ್ ನಾನು ಮಾಡಿದ್ದು ಇದು ವಿಚಾರ. ದ್ವಾರಪಾಲಕರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ. SIT ತನಿಖೆ ಇರೋದ್ರಿಂದ ಅದ್ರ ಬಗ್ಗೆ ನಮಗೇನು ಗೊತ್ತಿದನೋ ಆ ವಿಚಾರಗಳೆಲ್ಲ ನಾವು ನನಗೆ ಶಬರಿಮಲೆಗೆಲ್ಲ ಇದು ಟ್ರಿವಾಂಡ್ರಮ್ಗೆ SIT ಅವರು ವಿಚಾರಣೆಗೆ ಕರೆದಿದ್ದರು. ನನ್ನ ಕಡೆ ಸ್ಟೇಟ್ಮೆಂಟೆಲ್ಲ ತೊಗೊಂಡಿದ್ದಾರೆ. ಅದಾದಮೇಲೆ ನಿನ್ನೆ ಬಳ್ಳಾರಿಗೆ ಬಂದಾಗ ಕೂಡ ನನ್ನ ಕಡೆ ಸ್ಟೇಟ್ಮೆಂಟು, ನನ್ನ ಕಡೆ ಇರೋದು ದಾಖಲೆ ಪತ್ರಗಳೆಲ್ಲ ನಾನು ಕೊಟ್ಟಿದ್ದೀನಿ. ನಾನು ಏನೇನು ಡೊನೇಷನ್ ಮಾಡಿದ್ದೀನಿ, ನಾವು ಏನು ಸೇವೆ ಮಾಡ್ತೀವಿ, ಏನೇನು ಮಾಡಿದ್ದೀವಿ ಅನ್ನೋ ಪ್ರತಿಯೊಂದು ವಿಚಾರ ಕೊಟ್ಟಿದ್ದೀನಿ. ಅವ್ರ ತನಿಖೆಗೆ ಫುಲ್ ಸಹಕರಿಸಿದ್ದೀವಿ. ಈ ವಿಚಾರ, ಪ್ರತಿಯೊಂದು ವಿಚಾರ ನಾವೇ ವಾಲಂಟಿಯರ್ ಆಗಿ SITಗೆ ತಿಳಿಸಿದ್ದು. ನಾವು ತಪ್ಪು ಮಾಡೋ ಅವಕಾಶನೇ ಇಲ್ಲ, ನಾವು ತಪ್ಪು ಮಾಡೋದೂ ಇಲ್ಲ. ನಾವು ಅಯ್ಯಪ್ಪ ಭಕ್ತರು, ನಾವು ತಪ್ಪು ಮಾಡೋದೇ ಇಲ್ಲ. SIT ತನಿಖೆ ಇರೋದ್ರಿಂದ ಜಾಸ್ತಿ ವಿಚಾರ ಇದ್ರ ಬಗ್ಗೆ ನಾವು ಹೇಳೋದು ಸಂದರ್ಭ ಕಷ್ಟ ಆಗುತ್ತೆ ಸರ್. ಅಂದರೆ ಸರ್, ಈಗ ಈ 475 ಗ್ರಾಮ ಚಿನ್ನ ನಿಮ್ಮ ಅಂಗಡಿಗೆ ಬಂತು. ಸೊ ಇದು ಕಳ್ಳತನ ಮಾಡಿರುವಂಥದ್ದು ಅಥವಾ ಏನಾದರೂ ಇದರಿಂದ ಒಂದು ರಿಸ್ಕ್ ಇದೆ ಅನ್ನುವಂಥದ್ದು ಏನಾದರೂ ಆರಂಭದಲ್ಲಿ ನಿಮ್ಗೆ ಗೊತ್ತಿತ್ತಾ ಅಂತ? ಅವೆಲ್ಲ ಏನೂ ಗೊತ್ತಿಲ್ಲ ನಮಗೆ. ಹಂಗೆ ಗೊತ್ತಿದ್ರೆ ನಾವು ಮಾಡೋಕ್ಕೂ ಹೋಗಲ್ಲ, ಎಲ್ಲ ನಂಬಿರ್ತೀವಿ, ಅದಾಗಿದೆ. ಆಮೇಲೆ ಪ್ರತಿಯೊಂದು SIT ತನಿಖೆಯಿಂದ ಜಾಸ್ತಿ ವಿಚಾರ ನಾನು ಹಂಚ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಕೋರ್ಟ್ ಕೂಡ ಆದೇಶ ಇದೆ, ಇದ್ರ ಬಗ್ಗೆ ತನಿಖೆಗೆ ತೊಂದರೆ ಆಗ್ದಂಗೆ ನೀವು ನಡ್ಕೋಬೇಕನ್ನೋದಿದೆ. ಹಂಗಾಗಿ ನಾನು ಜಾಸ್ತಿ ವಿಚಾರ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಸರ್, ದಯಮಾಡಿ ಕ್ಷಮಿಸಿ. ಅಂದರೆ ಇದು ಕಳ್ಳತನಾಗಿದ್ದಂಥ ಚಿನ್ನ ಇವ್ರು ಖರೀದಿ ಮಾಡ್ಕೊಂಡು ಬಂದರು ಅನ್ನುವಂಥದ್ದೊಂದು ದೊಡ್ಡ ಮಟ್ಟದ ಆರೋಪ ಇದೆ ಸರ್. ಇದೆ ಸರ್, ಇದೆ ಆರೋಪ ಇದೆ, ನಮಗೆ ತಿಳಿದು ಬಂದಿದೆ. ಇದ್ರ ಬಗ್ಗೆ SIT ಅವರು ಕೂಡ ನಮಗೆ ಕೇಳಿದ್ದಾರೆ. ಪ್ರತಿಯೊಂದು ವಿಚಾರ ತಿಳಿಸಿದ್ದೀವಿ ಅವ್ರಿಗೆ ತನಿಖೆಗೆ ಏನೇನು ಬೇಕೋ ಸಹಕಾರ, ಪ್ರತಿಯೊಂದು ವಿಚಾರದಲ್ಲಿ ಸಹಕಾರ ಮಾಡಿದ್ದೀವಿ. ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿದ್ದೀವಿ. ಇನ್ನೂ ಮತ್ತೆ ತನಿಖೆಗೆ ಕರೆದ್ರೆ ನಾವು ಎಲ್ಲಿಗಾನ ಹೋಗೋಕೆ ರೆಡಿ ಇದ್ದೀವಿ, ಎಲ್ಲನೂ ಹೇಳೋಕ್ಕೆ ರೆಡಿ ಇದ್ದೀವಿ. ಪ್ರತಿಯೊಂದು ವಾಲಂಟಿಯರಾಗಿ ನಾವೇ ತನಿಖೆಗೆ ಸಿದ್ಧ ಇದ್ದೀವಿ, ನಾವೇ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರನ್ನು ತಪ್ಪು ಮಾಡಿರ್ತಾರಲ್ಲ, ಮಾಡಿದ್ರು ಕೂಡ ಅವರು ಅನುಭವಿಸ್ತಾರೆ. ಇದ್ರದ್ದು ಅಯ್ಯಪ್ಪ ಬಿಡಲ್ಲ, ಅಯ್ಯಪ್ಪ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ.
ಯಾರು ತಪ್ಪು ಮಾಡಿದರೆ ಅವ್ರು ಅನುಭವಿಸಲೇಬೇಕು. ನಾವು ಒಂದು ನಂಬಿಕೆ ಬಿಸ್ನೆಸ್ಸಲ್ಲಿ ಮಾಡ್ತಾಯಿದ್ದೀವಿ. ಬಳ್ಳಾರಿಯಲ್ಲಿ ರುದ್ರಮ್ ಜ್ಯುವೆಲ್ಲರ್ಸ್ ಅನ್ನೋದು ಒಂದು 25 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಒಂದು ಗ್ರಾಹಕರು ಕೂಡ ಒಂದು 100 ಮಿಲ್ಲಿ ಕೂಡ ಬಂಗಾರ ಕೂಡ ಪೊರ್ಪಟ್ ಮಾಡಲ್ಲ. ನಮ್ಮ ಬಗ್ಗೆ ಯಾರು ಕೇಳಿದ್ರು ಕೂಡ ಕರೆಕ್ಟ್ ಹೇಳ್ತಾರೆ. ಇದು ವಿಚಾರ. SIT ತನಿಖೆ ಇರೋದ್ರಿಂದ ನಾನು ಇದಕ್ಕಿಂತ ಜಾಸ್ತಿ ಮಾಹಿತಿ ನಿಮಗೆ ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ನಿಮ್ಗೆ ಕೊಡೋಕೆ ಕಷ್ಟ ಸರ್. ಒಂದು ಫೈನಲ್ ಸರ್, ನಿಮಗೆ ಸ್ವತಃ ಉನ್ನಿಕೃಷ್ಣನ್ ಅವರೇ ಸಂಪರ್ಕ ಮಾಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಸಂಪರ್ಕ ಮಾಡಿ ನಿಮಗೆ ಗೋಲ್ಡನ್ ಕೊಟ್ಟರೆ? ನಮಗೆ ಏನು ಇದ್ರೂ ಕೂಡ ಶಬರಿಮಲೆ ಅಂದರೆ ಉನ್ನಿಕೃಷ್ಣನ್ ಅವ್ರ ಕಡೆಯಿಂದ ಸರ್. ಇದು ವಿಚಾರ ಅಂತಲ್ಲ, ಪ್ರತಿಯೊಂದು ಡೊನೇಷನು ಪ್ರತಿಯೊಂದು ವಿಚಾರದಲ್ಲಿ ಉನ್ನಿಕೃಷ್ಣನ್ ಅವರೇ ನಮ್ಮ ಸಂಪರ್ಕ ಮಾಡೋದು. ನಮ್ಮ ಟೆಂಪಲ್ ಕಡೆಯಿಂದ ಏನಿಲ್ಲ. ಅಲ್ಲಿ ನಮಗೆ ಮಲಯಾಳಂ ಬರಲ್ಲ, ಮಲಯಾಳಂ ಭಾಷೆ ನಮಗೆ ತೊಂದರೆ, ಅಲ್ಲಿ ಇಂಗ್ಲೀಷು ಕಷ್ಟ ಮಾತಾಡೋಕ್ಕೆ. ಹಾಗಾಗಿ ಮಲಯಾಳಂ ಬರೋದಿಲ್ಲದಕ್ಕೆ ಅವ್ರಿಗೆ ಕಡೆಯಿಂದನೇ ನಮಗೆ ಅವಕಾಶ ಬರೋದು. ಆ ಪ್ರತಿಯೊಂದು ಅವಕಾಶನ ನಮಗೆ ಅದೃಷ್ಟ ಭಾವನೆ ಮಾಡಿ ನಾವೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದೀವಿ. ದಯಮಾಡಿ ಇನ್ನು ಇದಕ್ಕಿಂತ ವಿಚಾರ ನಾನು ನಿಮಗೆ ಸಹಕಾರ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನನಗೆ ನನ್ನ ಹಂಗೆ ಅವಕಾಶ ಸಿಕ್ಕರೆ ಡೆಫಿನೆಟ್ ಮಾಡ್ತೀನಿ. ಇವಾಗ SIT ತನಿಖೆಯಿಂದ ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅಂದರೆ ಇದಿಷ್ಟು ರುದ್ರಮ್ ಜ್ಯುವೆಲ್ಲರಿ ಶಾಪ್ನ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಅವರು ಹೇಳುವಂಥ ಮಾತು. ನನಗೆ ಆರಂಭದಲ್ಲಿ ಇದು ಕದ್ದಿರೋ ಚಿನ್ನ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಉನ್ನಿಕೃಷ್ಣನ್ ಅವರಿಂದನೇ ನಾನು ಈ ಒಂದು ಚಿನ್ನವನ್ನು ಲೇಪನ ಮಾಡೋ ನಿಟ್ಟಿನಲ್ಲಿ ಅಂದರೆ ಅದನ್ನೊಂದಿಷ್ಟು ಡೆವಲಪ್ಮೆಂಟ್ ಮಾಡೋ ರೀತಿಯಲ್ಲಿ ನನಗೆ ತಂದು ಕೊಟ್ಟರು. ಅದಾದಮೇಲೆ ನನಗೆ ಈ ಒಂದು ಪ್ರಕರಣ ಇಷ್ಟೊಂದು ದೊಡ್ಡ ಮಟ್ಟಕ್ಕಾಗುತ್ತೆ ಅಥವಾ ಇದು ಒಂದು ಕಳ್ಳತನ ಆಗಿರ್ತಕ್ಕಂಥ ಮಾಲ್ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಯಾರು ತಪ್ಪು ಮಾಡಿದ್ರು ಅವರೆಲ್ಲರೂ ಕೂಡ ಶಿಕ್ಷಣ ಅನುಭವಿಸ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈ ಒಂದು ಪ್ರಕರಣದಲ್ಲಿ ನಂದು ಒಂದು ಎಳ್ಳಷ್ಟು ಕೂಡ ತಪ್ಪಿಲ್ಲ. ಆದರೆ ನಾನು SIT ತನಿಖೆಗೆ ಏನೇನು ಬೇಕೋ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕೆ, ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.